ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಈಗ ಆಲ್ರೆಡಿ ಗೃಹಲಕ್ಷ್ಮಿ ದುಡ್ಡು ಯಾರಿಗೆಲ್ಲ ಬರ್ತಿಲ್ಲ ಅನ್ನೋದು ಸುದ್ದಿ ಎಲ್ಲರಿಗೂ ಕೂಡ ಗೊತ್ತಿದೆ. ಅಮೌಂಟ್ ಬರ್ತಾ ಇಲ್ಲ, ಏನೋ ಆಯ್ತು, ರಾಜಕೀಯ ಡಿ ಕೆ ಶಿ ಅವ್ರು ಬಂದ ತಕ್ಷಣ ಏನಿದು ಗೃಹಲಕ್ಷ್ಮಿದು ಈ ಥರ ಆಗಿಬಿಡ್ತಲ್ಲ, ಯಾರೂ ಏನೂ ಮಾಡಿಲ್ಲ. ಡಿ ಕೆ ಶಿ ಅವರು ಕೂಡ ಯಾರಿಗೂ ಏನೂ ಮೋಸ ಮಾಡಿಲ್ಲ. ಅವರು ಕೂಡ ನಿಮ್ಮ 2,000 ರೂಪಾಯಿ ದುಡ್ಡಿಗೆ ಬದ್ಧರಾಗಿದ್ದಾರೆ, ಕೊಟ್ಟೇ ಕೊಡ್ತಾರೆ. ಗೃಹಲಕ್ಷ್ಮಿ ಅಮೌಂಟು 2,000 ರೂಪಾಯಿ ಬಂದೇ ಬರುತ್ತೆ. ಯಾವ ರೀತಿ ಅಂದರೆ ಗೃಹಲಕ್ಷ್ಮಿ ದುಡ್ಡನ್ನ ದುರುಪಯೋಗ ಮಾಡ್ಕೋತಿದ್ದಾರೆ ಜನ. ಯಾವ ರೀತಿ ಅಂದರೆ, ಈಗ ಮಹಿಳೆ ಇರೋದೇ ಇಲ್ಲ, ಅವಳ ಖಾತೆಗೆ ಬಂದು ಜಮಾ ಆಗ್ತಾ ಇದೆ ದುಡ್ಡು. ಆಮೇಲೆ ಅವ್ರ ಜಾಬು, ಈ ಥರ ಎಲ್ಲರೂ ದುಡ್ಡನ್ನ ಪಡ್ಕೋತಿದ್ದಾರೆ. ಸರ್ಕಾರದಿಂದ ಕೊಡ್ತಿರುವಂಥ ದುಡ್ಡನ್ನ ಈ ಥರ ಜನ ಇಲ್ಲದೇ ಇರೋರು ಕೂಡ ಪಡ್ಕೋಕತ್ರೆ ತುಂಬ ಲಾಸ್ ಆಗುತ್ತೆ ಅನ್ನೋ ಒಂದು ಕ್ರಿಯೆಗೆ ಇದೊಂದು ಹೊಸ ಪರಿಶೀಲನಾ ಪ್ರಕ್ರಿಯೆ ನಡೆದಿದೆ. ವೆರಿಫಿಕೇಷನ್ ಪ್ರೊಸೆಸ್ ಯಾವ ರೀತಿ, ಇದನ್ನು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಲಿದೆ. ಇದಕ್ಕಾಗಿ ವಿಶೇಷ ವಿನ್ಯಾಸಗೊಳಿಸಲಾದ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮನೆ ಮನೆಗೆ ತೆರಳಿ ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ನಿಮ್ಮ ಮಾಹಿತಿನ ಸಂಗ್ರಹಿಸ್ತಾರೆ. ಆ ಮಾಹಿತಿಯಲ್ಲಿ ಏನೇನಿರುತ್ತೆ, ಯಾವ ರೀತಿ ಅನ್ನೋದನ್ನ ಇದರಲ್ಲಿ ಗೃಹಲಕ್ಷ್ಮಿ ID, ಪಡಿತರ ಚೀಟಿ, ರೇಷನ್ ಕಾರ್ಡ್, ಆಧಾರ್ ಸಂಖ್ಯೆ ಮತ್ತು ಪತಿ ಹೆಸರಿನ ಜೊತೆಗೆ ಕಡ್ಡಾಯವಾಗಿರುವಂಥ ಮತದಾರ ಗುರುತಿನ ಚೀಟಿ, ವೋಟರ್ ID. ಈ ಮಾಹಿತಿಯನ್ನು ಮತದಾರ ಪಟ್ಟಿ ಪ್ರತಿ ವರ್ಷ ಅಪ್ಡೇಟ್ ಆಗುವುದರಿಂದ ಹೆಚ್ಚು ನಿಖರವಾದ ಮಾಹಿತಿ ಪಡೆಯಬಹುದು ಎಂಬುದು ಸರ್ಕಾರ ಲೆಕ್ಕಾಚಾರ ಹಾಕಿದೆ. ಈ ಥರ ಈಗ ನೋಡಿ, ಇವಾಗ ಮತ್ತೆ ನಿಮ್ಮ ಈಗ ಆಲ್ರೆಡಿ ನಿಮ್ಮ ವೋಟರ್ ID ಐತಿ, ಬಟ್ ನಿಮ್ಮ ಮನೆಗೆ ಬರುವಂಥ BLO ಬರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಬರ್ತಾರೆ. ಬಂದಾಗ ನೀವೇನು ಮಾಡಬೇಕು, 2 ವೋಟರ್ ID, ಒಂದು ವೋಟರ್ ID, 2 ಫೋಟೋ ಮತ್ತು ನಿಮ್ಮದು ಆಧಾರ್ ನಂಬರು ಮತ್ತು ನೀವು ನಿಮ್ಮ ಡೇಟ್ ಆಫ್ ಬರ್ತು, ಇಷ್ಟನ್ನು ಅವ್ರಿಗೆ ಮಾಹಿತಿ ಹೇಳಿದರೆ ನೀವು ಜೀವಂತವಾಗಿದ್ದೀರಾ. ವರ್ಷ ಅಪ್ಡೇಟ್ ಆಗೋದ್ರಿಂದ ನಿಮ್ಮ ಮಾಹಿತಿ ಕರೆಕ್ಟ್ ಆಗಿದೆ ಅನ್ನೋದಕ್ಕೆ ಈ ಒಂದು ನಿಖರವಾಗಿರುವಂಥ ಮಾಹಿತಿನ ಈ ರೀತಿ ಅಪ್ಡೇಟ್ ಮಾಡ್ತಾರೆ. ಇದೆಲ್ಲ ಅಪ್ಡೇಟ್ ಆದಮೇಲೆ ನಿಮ್ಮ ಯಾವ ಕಂತುಗಳು ಬಾಕಿ ಇದಾವೆಲ್ಲ ಬರ್ತವೆ, ಯಾರು ಭಯ ಪಡಬೇಡಿ. ಪ್ರಕಾರದಲ್ಲಿ ಅನಕ್ಷರಸ್ಥ ಅಥವಾ ತಾಂತ್ರಿಕ ಜ್ಞಾನವಿಲ್ಲದೆ ಬಡ ಮಹಿಳೆಯರಿಗೆ ಯಾವುದೇ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತರ ನೆರವು ಪಡೆಯುತ್ತಿದೆ. ಇನ್ನು 2 ರಿಂದ 3 ದಿನಗಳಲ್ಲಿ ಅಧಿಕೃತ ಮಾರ್ಗಸೂಚಿ ಪ್ರಕಟವಾಗಲಿದೆ. ಆನಂತರ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಲಾದ ವಿಶೇಷ ಆ್ಯಪ್ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಪರಿಶೀಲನೆ ನಡೆಸಲಿದ್ದಾರೆ. ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಹೊಸದಾಗಿ ಅರ್ಜಿ ಸಲ್ಲಿಸುವ ನ್ಯೂ ಅಪ್ಲಿಕೇಶನ್ ಕೂಡ ಇವರೇ ಸಹಾಯ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಹೀಗೆಲ್ಲ ಅವಕಾಶ ಇದೆ ಅಂತ ನೀವು ಕೇಳ್ಬೋದು. ಕಡ್ಡಾಯವಾಗಿ ಮತದಾರ ಪಟ್ಟಿಯಲ್ಲಿ ಹೆಸರಿದ್ದು ಮನೆಯ ಯಜಮಾನಿಗೆ ಮಾತ್ರ ಹಣ ಪಡೆಯಲು ಅವಕಾಶವಿದೆ. BPL ಮತ್ತು APL ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಅರ್ಜಿ ಸಲ್ಲಿಸಬಹುದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಯಾಗಿದ್ದು ತಮ್ಮ ಮಾಹಿತಿಯನ್ನು ನವೀಕರಿಸಬಹುದಾದ ಇನ್ಫಾರ್ಮೇಷನ್ ಅಪ್ಡೇಟ್ ಮಹಿಳೆಯರು ಹೊಸದಾಗಿ ಯೋಜನೆ ಲಾಭ ಪಡೆಯಲು ಬಯಸುವ ಎಲ್ಲ ಅರ್ಹರು ಅಂತ ಹೇಳ್ಬೋದು, ಸಲ್ಲಿಸಲು ಅರ್ಹರಾಗಿರ್ತಾರೆ. ಒಟ್ಟಿನಲ್ಲಿ ನೈಜ ಗೃಹಲಕ್ಷ್ಮಿಯರಿಗೆ ಯಾವುದೇ ಅನ್ಯಾಯವಾಗದಂತೆ ನೋಡಿಕೊಳ್ಳಲು ಮತ್ತು ಯೋಜನೆಯ ದುರುಪಯೋಗವನ್ನು ತಡೆಯಲು ಸರ್ಕಾರ ಈ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ನೀವೇನಾದರೂ ಅಂಗನವಾಡಿಯವರು ಬರಲಿಲ್ಲ ಅಂದರೆ ನೀವು ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ನಮ್ಮದು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ, ಯಾವ ರೀತಿ ಏನು ಮಾಡಬೇಕು ಅಂದರೆ ಅವರಲ್ಲಿ ಆ್ಯಪ್ ಇರೋ ಮುಖಾಂತರ ನಿಮ್ಮ ವೋಟರ್ IDನ ಮತ್ತೊಮ್ಮೆ ಚೆಕ್ ಮಾಡ್ತಾರೆ. ಎಲ್ಲವನ್ನೂ ಪ್ರೊಸೆಸ್ನ ಆ ಒಂದು ಆ್ಯಪ್ ಮೂಲಕ ಅಪ್ಡೇಟ್ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮ ಮನೆಗೆ ಬರ್ತಾರೆ. ಯಾವುದೇ ರೀತಿ ಗೃಹಲಕ್ಷ್ಮಿ ದುಡ್ಡು ನಿಲ್ಲೋದಿಲ್ಲ, ಬರುತ್ತೆ. ಸರ್ಕಾರ ಗ್ಯಾರಂಟಿ ಯೋಜನೆನ ಯಾವುದೇ ಕಾರಣಕ್ಕೂ ನಿಲ್ಲಿಸೋಲ್ಲ. ಅದೇ ರೀತಿ ನೀವು ಮಾಡಬೇಕಾಗಿರೋ ಕೆಲಸನ ಮಾಡಿ, ನಿಧಾನವಾದರೂ ಕೂಡ ಬರುತ್ತೆ ದುಡ್ಡು, ಒಮ್ಮೆ ಬರುತ್ತೆ. ಇವಾಗ ಅವಾಗ ಹಬ್ಬಕ್ಕೆ 2-3 ತಿಂಗಳು ಕಂತು ಬರಲಿಲ್ಲ ಅಂತ ನೀವು ಎಷ್ಟೋ ಒಂದು ಪೇಜಾಡಿದ್ದೀರ, ನೆನಪಿರಬೇಕು. ಆ ಹಬ್ಬಕ್ಕೆ ಬರುತ್ತೆ, ವರಮಹಾಲಕ್ಷ್ಮಿಗೆ ಬರುತ್ತೆ, ಪಂಚಮಿಗೆ ಬರುತ್ತೆ ಅಂತ ನೀವು ಎಷ್ಟೊಂದು ಕಾಯ್ತಿದ್ರೆ ಯಾವಾಗಲೂ ಅಂದ್ಕೊಂಡು ಒಂದು ಗಟ್ಟಿ ನಿರ್ಧಾರದಿಂದಿರಿ. ದುಡ್ಡು ಎಲ್ಲೂ ಹೋಗಲ್ಲ, ಬರುತ್ತೆ. ನಿಮಗೂ ಕೂಡ ಈ ಒಂದು ವಿಡಿಯೋ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ಲರೂ ನೋಡೋ ಹಾಗೆ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಬೆಳೆಸಿ ಪ್ಲೀಸ್ ಅಂತ ಕೇಳಿಕೊಂಡು ಥ್ಯಾಂಕ್ ಯು, ಧನ್ಯವಾದಗಳು.